10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೆಯ ತರಗತಿಯ ಯೂನಿಟ್ ನಂಬರ್ 3 ಕಾಶ್ಮೀರ್ ದ ಗಾರ್ಡನ್ ಆಫ್ ಇಂಡಿಯಾ, ಕಾಶ್ಮೀರ್ ಈ ಒಂದು ರಾಜ್ಯವನ್ನು ನಾವು ಭಾರತದ ಉದ್ಯಾನವನ ಎಂದು ಕರೆಯುತ್ತೇವೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ಅಧ್ಯಯನ ಮಾಡೋಣ. ಇಲ್ಲಿ ಗೋವಿಂದ್, ರಘು, ಮೇರಿ ಮತ್ತು ರಹೀಮ್ ಅನ್ನುವಂಥ 4 ಜನ ಗೆಳೆಯ ಮತ್ತು ಗೆಳತಿಯರು ಇಲ್ಲಿ ಒಂದು ಸಂಭಾಷಣೆ ಮಾಡುತ್ತಿದ್ದಾರೆ. ಆ ಸಂಭಾಷಣೆಯನ್ನು ನೋಡಿಕೊಂಡು ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಪಾಠಕ್ಕೆ ನಾವು ಹೋಗೋಣ. ಮೊದಲಿಗೆ ಗೋವಿಂದ್ ಮಾತನಾಡುತ್ತಿದ್ದಾನೆ. ಹಲೋ ಫ್ರೆಂಡ್ಸ್. ಇತರ ಸ್ನೇಹಿತರನ್ನ ಕುರಿತು ಈಗ ಗೋವಿಂದ್ ಏನು ಮಾಡ್ತಾನೆ, ಹಲೋ ಫ್ರೆಂಡ್ಸ್, ಹಲೋ ಸ್ನೇಹಿತರೆ, ಲುಕ್ ದರ್, ಅಲ್ಲಿ ನೋಡಿ. ದ ಸೆಕ್ರೇಟರ್ ಅಂತಂದರೆ ಇಲ್ಲಿ ಕಾರ್ಯದರ್ಶಿ ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಆಫ್ ಅವರ್ ಎಕೋ ಕ್ಲಬ್, ಯಾವುದರ ಸೆಕ್ರೆಟರಿ ಅವರು ಅಂತಂದರೆ ಅವರ್ ಎಕೋ ಕ್ಲಬ್. ಎಕೋ ಅಂತಂದರೆ ಪರಿಸರ ಸಮಿತಿ ಅಂತ ಅರ್ಥವನ್ನು ಕೊಡುತ್ತೆ. ಆ ಪರಿಸರ ಸಮಿತಿಯ ಒಬ್ಬ ಸೆಕ್ರೆಟರಿ ಕಾರ್ಯದರ್ಶಿ ಆಗಿರ್ತಕ್ಕಂಥವನು ಏನು ಮಾಡ್ತಾ ಇದ್ದಾನೆ, ಹ್ಯಾಸ್ ಬಿನ್ ಫೈಲಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್. ಫೈಲಿಂಗ್ ಅಂದರೆ ಫೈಲ್ ಮಾಡಿ ಇಡುವಂಥದ್ದು. ಏನನ್ನು ಫೈಲ್ ಮಾಡಿ ಇಡ್ತಾ ಇದ್ದಾರೆ ಅವರು, ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಂತಂದರೆ ನ್ಯೂಸ್ ಪೇಪರ್ನಿಂದ ಕಟ್ ಮಾಡಿರ್ತಕ್ಕಂತಹ ಒಂದಿಷ್ಟು ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ ಅಂತ ಕರಿತೀವಿ, ಅಥವಾ ತುಣುಕುಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳನ್ನ ಕಟ್ ಮಾಡಿ ಫೈಲಿಂಗ್ ಮಾಡ್ತಕ್ಕಂಥ ದೃಶ್ಯವನ್ನು ಇಲ್ಲಿ ಗೋವಿಂದ್ ನೋಡಿದ್ದಾನೆ. ಮೇರಿ, ಹಲೋ ರಘು. ಈಗ ಮೇರಿ ಮಾತಾಡಿಸ್ತಾಳೆ ಯಾರನ್ನ, ರಘುವನ್ನು. ವಾಟ್ ಡಸ್, ಯಾಕಂದರೆ ಫೈಲಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಇಲ್ಲಿ ಅಂತಂದರೆ ರಘು ಆಗಿದ್ದ. ಸೊ ಹೀಗಾಗಿ ಮೇರಿ ಏನು ಮಾಡ್ತಾಳೆ ಅಂದರೆ ಹೆಲೋ ರಘು ಅಂತ ಅವಳು ಸಂಭಾಷಣೆಯನ್ನು ಆರಂಭ ಮಾಡ್ತಾಳೆ. ವಾಟ್ ಡಸ್ ದ್ಯಾಟ್ ಪೇಪರ್ ಕಟ್ಟಿಂಗ್ ಕಂಟೇನ್, ನೀನು ಮಾಡ್ತಾ ಇದೆಯಲ್ಲ ಪೇಪರ್ ಕಟ್ಟಿಂಗ್ಗಳನ್ನು, ಅದು ಏನನ್ನು ಹೊಂದಿದೆ, ಆ ಪೇಪರ್ ಕಟ್ಟಿಂಗ್ನಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಮೇರಿ ಕೇಳ್ತಾಳೆ. ಈಗ ರಹೀಮ್, ಕ್ಯಾನ್ ಯು ರೀಕಾಲ್, ನೀನು ನೆನಪು ಮಾಡ್ಕೊಳ್ತೀಯಾ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಯಾನ್ ಯು ರೀಕಾಲ್ ಅಂದರೆ ನೀನು ಅಥವಾ ನೀವು ನೆನಪು ಮಾಡ್ಕೊಳ್ತೀರಾ. ಫ್ಯೂ ಮಂತ್ಸ್ ಎಗೋ, ಕೆಲವು ತಿಂಗಳುಗಳ ಹಿಂದೆ, ವಿ ಹ್ಯಾಡ್ ಡಿಸ್ಕಸ್ಡ್ ಯುನೆಸ್ಕೋಸ್ ಹೆರಿಟೇಜ್ ಟ್ಯಾಗ್. ಇಲ್ಲಿ ಕೆಲವು ತಿಂಗಳ ಹಿಂದೆ ಇವರೆಲ್ಲ ಸ್ನೇಹಿತರು ಕೂಡ್ಕೊಂಡ್ಬಿಟ್ಟು ಒಂದು ವಿಷಯವನ್ನು ಚರ್ಚೆ ಮಾಡಿದರು. ಯಾವುದರ ಬಗ್ಗೆ ಅಂತಂದರೆ ಅದು ಯುನೆಸ್ಕೋ ಅಂದರೆ UNO ಇದೆಯಲ್ಲ, ವಿಶ್ವಸಂಸ್ಥೆ ಇದೆಯಲ್ಲ, ಅದರ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥದ್ದು ಯುನೆಸ್ಕೋ. ಅಲ್ಲಿ ಪಾರಂಪರಿಕ ತಾಣಗಳು ಅಂತ ಬರ್ತವೆ, ಹೆರಿಟೇಜ್ ಸೆಂಟರ್ಸ್ ಅಂತ ಕರಿತೀವಿ ನಾವು ಅವುಗಳನ್ನು. ಹಾಗೆ ಇಲ್ಲಿ 39 ಸೈಟ್ಸ್ಗಳನ್ನು, ಅಂತಹ ಸ್ಥಳಗಳನ್ನು ಎಲ್ಲಿ ಹುಡುಕಿದ್ರು, ಎಲ್ಲಿ ಕಂಡುಕೊಂಡಿದ್ರು ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಅವರು ಕಂಡುಕೊಂಡಿದ್ರು. ಇದು ನಿನಗೆ ನೆನಪಿದೆಯಾ ಅಂತ ರಹೀಮ್ ಕೇಳ್ತಾನೆ. ಆಗ ಮೇರಿ ಹೇಳ್ತಾರೆ, ಶ್ಯೂರ್, ನನಗೆ ನೆನಪಿದೆ. ದೇರ್ ವಾಸ್ ಅ ಲಾಟ್ ಆಫ್ ಅಪೋಸಿಷನ್ ಟು ದಿಸ್ ಟ್ಯಾಗ್. ಯಾವಾಗ ಯುನೆಸ್ಕೋದವರು ಈ 39 ಸ್ಥಳಗಳನ್ನು ಪಾರಂಪರಿಕ ಸ್ಥಳಗಳನ್ನಾಗಿ ಗುರುತಿಸೋದಕ್ಕೆ ಬಂದರು, ಆ ಸಮಯದಲ್ಲಿ ಅಲ್ಲಿ ತುಂಬ ವಿರೋಧವಿತ್ತು. ದೇರ್ ವಾಸ್ ಅ ಲಾಟ್ ಆಫ್ ಅಪೋಸಿಷನ್ ಟು ದಿಸ್ ಟ್ಯಾಗ್. ಅಲ್ಲಿ ಭಾಳಷ್ಟು ಏನಾಯ್ತಪ್ಪ ಅಂತಂದರೆ ವಿರೋಧ ಇತ್ತು. ಸರ್ಟನ್ ಸ್ಟೇಟ್ ಗೌರ್ಮೆಂಟ್ಸ್, ಇದಕ್ಕೆ ಅಪೋಸ್ ಮಾಡಿರ್ತಕ್ಕಂಥವ್ರು ಯಾರು, ವಿರೋಧ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸರ್ಟನ್ ಅಂದರೆ ಕೆಲವು, ಸ್ಟೇಟ್ ಗೌರ್ಮೆಂಟ್ಸ್ ಅಂತಂದರೆ ರಾಜ್ಯ ಸರ್ಕಾರಗಳು, ಮತ್ತು NGOಗಳು ಅಂತ ಹೇಳ್ತೀವಿ, ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಅಂತೇಳಿ ಕರಿತೀವಿ ಅವುಗಳನ್ನು. ಆ್ಯಂಡ್ ಇವನ್ ರೆಸಿಡೆಂಟ್ಸ್ ಆಫ್ ದ 39 ಸೈಟ್ಸ್ ಅಂದರೆ ಆ 39 ಸ್ಥಳಗಳಲ್ಲಿ ವಾಸವಾಗಿರ್ತಕ್ಕಂತಹ ರೆಸಿಡೆಂಟ್ಸ್ ಏನಿದ್ದಾರೆ, ನಿವಾಸಿಗಳೇನಿದ್ದಾರೆ, ಅವರು ಸಹಿತ ಇದಕ್ಕೆ ಅಪೋಸ್ ಮಾಡಿದರು ಟು ದ ಹೆರಿಟೇಜ್ ಟ್ಯಾಗ್. ಇವುಗಳನ್ನು 39 ಸ್ಥಳಗಳನ್ನು ಪಾರಂಪರಿಕ ತಾಣಗಳನ್ನಾಗಿ ಮಾಡುವುದಕ್ಕೆ ಇವರ ಒಂದು ವಿರೋಧ ಇತ್ತು ಅಂಥೇಳಿ ಮೇರಿ ಹೇಳ್ತಾಳೆ. ಆವಾಗ ಗೋವಿಂದ್ ಹೇಳ್ತಾನೆ, ಫಾರ್ಗೆಟ್ ದೋಸ್ ಅಪೋಸಿಷನ್ಸ್, ಆ ಎಲ್ಲ ವಿರೋಧಗಳನ್ನು ಈಗ ಮರೆತು ಬಿಡಿ ಅಂತ ಗೋವಿಂದ್ ಹೇಳ್ತಾನೆ. ಯಾಕೆ ಹಾಗೆ ಹೇಳ್ದ ಅಂತಂದರೆ ನೌ ಇಟ್ ಈಸ್ ಆಫಿಷಿಯಲ್, ಆ 39 ಸ್ಥಳಗಳನ್ನು ಅಧಿಕೃತವಾಗಿ ಇವತ್ತು ಪಾರಂಪರಿಕ ತಾಣಗಳಾಗಿ ಗುರುತಿಸಲ್ಪಟ್ಟಿವೆ, ಅವುಗಳನ್ನು ಗುರುತು ಮಾಡಲಾಗಿದೆ ಅಂಥೇಳಿ ಆತ ಹೇಳ್ತಾನೆ. ಅವರ್ ಪಾರ್ಲಿಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್, ನಮ್ಮ ಸಂಸತ್ತು ಇವತ್ತು ಅವುಗಳನ್ನು ಸ್ವೀಕರಿಸಿದೆ.
ಡಾಕ್ಟರ್ ಕಸ್ತೂರಿ ರಂಗನ್ ಕಮಿಟಿ, ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಸಮಿತಿ ಏನು ಮಾಡಿದೆ, ವರದಿ ಮಾಡಿದೆ. ಔಟ್ ಆಫ್ 1,64,000 ಸ್ಕ್ವೇರ್ ಕಿಲೋಮೀಟರ್ಸ್, 1,64,000 ಸ್ಕ್ವೇರ್ ಕಿಲೋಮೀಟರ್ ಇರತಕ್ಕಂತಹ ವೆಸ್ಟರ್ನ್ ಘಾಟಲ್ಲಿ ಅರೌಂಡ್ 60,000 ಕಿಲೋಮೀಟರ್ಸ್ ಸ್ಕ್ವೇರ್ ಫುಟ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಕಡಿಮೆ 60,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಸೆನ್ಸಿಟಿವ್ ಝೋನ್, ಅದನ್ನು ಸೂಕ್ಷ್ಮ ಪ್ರದೇಶ, ಸೂಕ್ಷ್ಮ ವಲಯ ಹ್ಯಾಸ್ ಬಿನ್ ಅಂಥೇಳಿ ಅದನ್ನು ಘೋಷಣೆ ಮಾಡಲಾಗಿದೆ ಆ್ಯಸ್ ಪ್ರೊಟೆಕ್ಟೆಡ್ ಝೋನ್, ಮತ್ತು ಅದನ್ನು ಸಂರಕ್ಷಿತವಾಗಿರ್ತಕ್ಕಂಥ ವಲಯ ಅಂಥೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಅದನ್ನು ಏನು ಮಾಡಿದೆ, ಅಕ್ಸೆಪ್ಟ್ ಮಾಡಿದೆ ಅಂಥೇಳಿ ಗೋವಿಂದ್ ಹೇಳ್ತಾನೆ. ಇನ್ನು ರಹೀಮ್ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದಾನೆ. ಈಗ ರಹೀಮ್ ಹೇಳ್ತಾ ಇದ್ದಾನೆ, ಇಟ್ ಈಸ್ ಅ ಗುಡ್ ಡಿಸಿಷನ್, ಅದು ಒಂದು ಒಳ್ಳೆಯ ನಿರ್ಧಾರವಾಗಿದೆ. ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ವೆರಿ ರೇರ್ ಅನಿಮಲ್ ಸ್ಪೈಸಸ್ ಆ್ಯಂಡ್ ಬ್ಯೂಟಿಫುಲ್ ನೇಚರ್. ಯಾಕೆ ಇದು ಒಂದು ಒಳ್ಳೆಯ ಒಂದು ನಿರ್ಧಾರ ಅಂತ ರಹೀಮ್ ಹೇಳ್ತಾನೆ ಅಂದರೆ, ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳು ಹ್ಯಾವ್ ವೆರಿ ರೇರ್ ಅಂತಂದರೆ ಅಪರೂಪದ ಪ್ರಾಣಿಗಳನ್ನು ಹೊಂದಿದೆ. ಅನಿಮಲ್ ಸ್ಪೈಸಸ್ ಅಂತ ಹೇಳ್ತೇವೆ, ಪ್ರಭೇದಗಳನ್ನು ಹೊಂದಿದೆ. ಭಾಳಷ್ಟು ಅಪರೂಪದ ಪ್ರಾಣಿಗಳ ಪ್ರಭೇದವನ್ನು ಹೊಂದಿರತಕ್ಕಂಥ ಸ್ಥಳ ಅದು. ಆ್ಯಂಡ್ ಬ್ಯೂಟಿಫುಲ್ ನೇಚರ್, ಅಲ್ಲಿರ್ತಕ್ಕಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥ ನಿಸರ್ಗ. ಆ ಕಾರಣಕ್ಕಾಗಿ ಈ ಡಿಸಿಷನ್ ಒಳ್ಳೆಯದು ಅಂತ ರಹೀಮ್ ಹೇಳ್ತಾನೆ. ಅದೇ ಸಮಯಕ್ಕೆ ಗೋವಿಂದ್ ಹೇಳ್ತಾನೆ, ದೇರ್ ಈಸ್ ಅ ನೀಡ್ ಟು ಪ್ರೊಟೆಕ್ಟ್ ದ ಫ್ಲೋರಾ ಆ್ಯಂಡ್ ಫೋನಾ ಆಫ್ ದ ವೆಸ್ಟರ್ನ್ ಘಾಟ್ಸ್. ಗೋವಿಂದ್ ಹೇಳ್ತಾ ಇದ್ದಾನೆ, ದೇರ್ ಈಸ್ ಅ ನೀಡ್, ಅಲ್ಲಿ ಒಂದು ಅಗತ್ಯತೆ ಇದೆ. ಏನಪ್ಪ ಅಂತಂದರೆ, ಟು ಪ್ರೊಟೆಕ್ಟ್ ದ ಫ್ಲೋರಾ. ಪ್ರೊಟೆಕ್ಟ್ ಅಂದರೆ ಇಲ್ಲಿ ಏನು ರಕ್ಷಣೆ ಮಾಡ್ತಕ್ಕಂಥದ್ದು, ಏನನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತಂದರೆ ಫ್ಲೋರಾ ಅಂದರೆ ಸಸ್ಯವರ್ಗ, ಆ್ಯಂಡ್ ಪೋನಾ ಅಂತಂದರೆ ಪ್ರಾಣಿ ವರ್ಗವನ್ನು ರಕ್ಷಣೆ ಮಾಡತಕ್ಕಂಥದ್ದು. ಎಲ್ಲಿಯ ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗ? ಅದು ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರತಕ್ಕಂಥದ್ದು. ಇಫ್ ಇಟ್ ಈಸ್ ನಾಟ್ ಪ್ರೊಟೆಕ್ಟೆಡ್, ಒಂದು ವೇಳೆ ನಾವು ಆ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ರಕ್ಷಣೆ ಮಾಡದೇ ಹೋದರೆ, ವಿ ವಿಲ್ ಹ್ಯಾವ್ ಟು ಗೋ ಟು ಸ್ವಿಟ್ಜರ್ಲ್ಯಾಂಡ್, ನಾವೆಲ್ಲರೂ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕಾಗಿತ್ತು. ಇದಕ್ಕೆ ಟು ಸಿ ವಾಟ್ ಅ ಫಾರೆಸ್ಟ್ ಈಸ್, ನಿಜವಾಗಲೂ ಕಾಡು ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗಬೇಕಂತ ಅವಶ್ಯಕತೆ ಇರುತ್ತೆ. ಆ ರೀತಿಯಾದ ವಾತಾವರಣ ನಿರ್ಮಾಣ ಆಗುತ್ತೆ ಅಂಥೇಳಿ ಗೋವಿಂದ್ ಹೇಳಿದ. ಮೇರಿ, ಓಕೆ ಎನಿವೇ ಟುಡೇ ಮ್ಯಾಡಮ್ ಈಸ್ ಡೂಯಿಂಗ್ ದ ಲೆಸನ್ ಅಬೌಟ್ ಬ್ಯೂಟಿಫುಲ್ ಕಾಶ್ಮೀರ್. ಇವತ್ತು ಮೇರಿ ಮಾತಾಡ್ತಾಳೆ. ಹೌದು, ಇವತ್ತೇನು ಮಾಡೋರಿದ್ದಾರೆ, ನಮ್ಮ ಕ್ಲಾಸಿನ ಮೇಡಮ್ ಏನಿದ್ದಾರೆ ಅವರು ಇವತ್ತು ನಮಗೆ ಒಂದು ಪಾಠ ಹೇಳಲಿಕ್ಕತ್ತಾರೆ. ಅಬೌಟ್ ಬ್ಯೂಟಿಫುಲ್ ಕಾಶ್ಮೀರ ಅಂದರೆ ಸುಂದರವಾಗಿರ್ತಕ್ಕಂಥ ಕಾಶ್ಮೀರದ ಬಗ್ಗೆ ಇವತ್ತು ನಮಗೆ ಬೋಧನೆ ಮಾಡಲಿದ್ದಾರೆ ಅಂತಕ್ಕಂಥ ಮಾತನ್ನು ಮೇರಿ ಹೇಳ್ತಾಳೆ. ಆವಾಗ ರಹೀಮ್ ಹೇಳ್ತಾನೆ, ಯಾವಾಗ ಆತ ಈ ಕಾಶ್ಮೀರ ಅಂತಕ್ಕಂಥ ಹೆಸರನ್ನು ಕೇಳಿದ ಅದರ ಬಗ್ಗೆ ಆತ ವಿವರಣೆ ಕೊಡ್ತಾನೆ, ವರ್ಣಿಸ್ತಾನೆ. ರಹೀಮ್, ಎಸ್ ಹೌದು, ಕಾಶ್ಮೀರ್ ಈಸ್ ಫೇಮಸ್, ಕಾಶ್ಮೀರ್ ತುಂಬ ಜನಪ್ರಿಯವಾಗಿರ್ತಕ್ಕಂಥದ್ದು. ಫಾರ್ ಇಟ್ಸ್ ಬ್ಯೂಟಿಫುಲ್, ಅದರ ಒಂದು ಸೌಂದರ್ಯ, ಅದರ ಒಂದು ಸುಂದರತೆ. ಆ್ಯಂಡ್ ನ್ಯಾಚುರಲ್ ಸೀನರಿ, ಅಲ್ಲಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ದೃಶ್ಯಗಳು. ಆ್ಯಂಡ್ ವೆರೈಟೀಸ್ ಆಫ್ ಫ್ಲೋರಾ, ಅಲ್ಲಿ ಏನು ವೆರೈಟೀಸ್ ಅಂದರೆ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳೆಲ್ಲವೂ ಸಹಿತ ಅಲ್ಲಿ ನಾವು ನೋಡ್ಬೋದು. ಫ್ಲೋರಾ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಯವರ್ಗ ಅಂತ ಕರಿತೇವೆ. ಆ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ, ಅಲ್ಲಿರ್ತಕ್ಕಂಥ ವೆರೈಟೀಸ್ ಏನಿದೆ, ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಸಸ್ಯವರ್ಗ ಪ್ರಾಣಿ ವರ್ಗವನ್ನು ನಾವಲ್ಲಿ ಥ್ರೂಔಟ್ ದ ವರ್ಲ್ಡ್, ಆ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಫ್ಲೋರಾ ಮತ್ತು ಫೋನಾಗಳನ್ನು ಇಲ್ಲಿ ನಾವು ನೋಡ್ಬೋದು ಅಂಥೇಳಿ ರಹೀಮ್ ಹೇಳ್ತಾನೆ. ಅದೇ ಹೊತ್ತಿಗೆ ಮೇರಿ ಹೇಳ್ತಾಳೆ, ಕಾಶ್ಮೀರ್ ಬೂಸ್ಟ್ಸ್ ಸಮ್ ಆಫ್ ದ ಬ್ಯೂಟಿಫುಲ್ ಫ್ಲವರಿಂಗ್ ಮೆಡೋಸ್ ಅಂತ ಹೇಳ್ತಾಳೆ. ಕಾಶ್ಮೀರ ಅಂತಕ್ಕಂಥದ್ದು ಒಂದು ಕಣಿವೆ ಅಂದರೆ ತಗ್ಗಾದ ಪ್ರದೇಶದಲ್ಲಿರತಕ್ಕಂತಹ ಒಂದು ರಾಜ್ಯ ಇದು. ಅದು ಬೂಸ್ಟ್ ಮಾಡುತ್ತೆ, ಹೆಚ್ಚಿಸುತ್ತೆ. ಸಮ್ ಆಫ್ ದ ಬ್ಯೂಟಿಫುಲ್ ಫ್ಲವರಿಂಗ್, ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಫ್ಲವರ್ಗಳನ್ನು, ಹೂಗಳನ್ನು ಇರ್ತಕ್ಕಂಥ ಹುಲ್ಲುಗಾವಲನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಅದು. ಆ್ಯಂಡ್ ಸ್ನೋ ಕ್ಯಾಪ್ಡ್ ಅಂತಂದರೆ ನಿಮಗೆಲ್ಲ ಗೊತ್ತಿಲ್ಲ, ಅಂದರೆ ಏನು ಸ್ನೋ ಕ್ಯಾಪ್ಡ್ ಅಂದರೆ ಹಿಮಚ್ಛಾದಿತವಾಗಿರ್ತಕ್ಕಂಥ ಶಿಖರಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಳವಾಗಿದೆ. ಸ್ನೋ ಕ್ಯಾಪ್ಡ್ ಪಿಕ್ಸ್ ಅಂದರೆ ಹಿಮದಿಂದ ಆವೃತವಾದ ಶಿಖರಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಅದು. ವಿತ್ ಅಬಂಡನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನ್ಯಾಚುರಲ್ ಬ್ಯೂಟಿ, ಅಲ್ಲಿ ಸಾಕಷ್ಟು ಏನಿದೆ ನ್ಯಾಚುರಲ್ ಬ್ಯೂಟಿ ಇದೆ. ನ್ಯಾಚುರಲ್ ಬ್ಯೂಟಿ ಅಂತ ಗೊತ್ತಾಗುತ್ತಲ್ಲ ನಿಮಗೆ, ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಸುಂದರವಾದ ತಾಣವಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಯಾರು ಹೇಳ್ತಾರೆ, ಇಲ್ಲಿ ಮೇರಿ ಹೇಳ್ತಾ ಇದ್ದಾಳೆ. ವ್ಯಾಲಿ ಹ್ಯಾಸ್ ಅರ್ನ್ಡ್ ದ ನಿಕ್ ನೇಮ್ ದ ಸ್ವಿಟ್ಜರ್ಲ್ಯಾಂಡ್ ಆಫ್ ದ ಈಸ್ಟ್.
ಈ ಒಂದು ಕಾಶ್ಮೀರವನ್ನು ಇನ್ನೊಂದು ಹೆಸರಿನಿಂದ ಏನು ಮಾಡ್ತಾರೆ, ನಿಕ್ ನೇಮ್ನಿಂದ ಕರೀತಾರೆ. ಏನಂತ ಕರೀತಾರೆಪ್ಪ ಅಂತಂದರೆ ದ ಸ್ವಿಟ್ಜರ್ಲ್ಯಾಂಡ್ ಆಫ್ ದ ಈಸ್ಟ್, ಪೂರ್ವದ ಸ್ವಿಟ್ಜರ್ಲ್ಯಾಂಡ್ ಎಂದು ಸಹಿತ ಈ ಕಾಶ್ಮೀರವನ್ನು ಕರೆಯುತ್ತಾರೆ ಅಂಥೇಳಿ ಮೇರಿ ಹೇಳ್ತಾಳೆ. ಈಗ ಗೋವಿಂದ ಹೇಳ್ತಾನೆ, ಕಮ್ ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ಇಟ್. ಬನ್ನಿ ಇವತ್ತು ನಾವು ಆ ಕಾಶ್ಮೀರದ ಬಗ್ಗೆ ಇನ್ನೊಂದು ಇಷ್ಟು ಅರ್ಥವನ್ನು ಮಾಡಿಕೊಳ್ಳೋಣ, ಕಲಿಯೋಣ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ತರಗತಿಯ ಶಿಕ್ಷಕಿ ಏನು ಮಾಡ್ತಾ ಇದ್ದಾಳೆ, ಕಾಶ್ಮೀರದ ಬಗ್ಗೆ ವರ್ಣನೆಯನ್ನು ಆರಂಭಿಸ್ತಾ ಇದ್ದಾರೆ. ಇಲ್ಲಿ ಕಾಶ್ಮೀರ್ ಈಸ್ ಅ ಗಾರ್ಡನ್ ಆಫ್ ಬ್ಯೂಟಿ ಸರೌಂಡೆಡ್ ಬೈ ಅ ವಾಲ್ ಆಫ್ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಆ ತರಗತಿಯ ಶಿಕ್ಷಕಿ ಏನು ಮಾಡ್ತಾ ಇದ್ದಾಳೆ, ಕಾಶ್ಮೀರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾಳೆ. ಕಾಶ್ಮೀರ ಅನ್ನೋದು, ಕಾಶ್ಮೀರ್ ಈಸ್ ಅ ಗಾರ್ಡನ್ ಆಫ್ ಬ್ಯೂಟಿ, ಇದು ಉದ್ಯಾನವನಗಳ ಒಂದು ಸೌಂದರ್ಯವನ್ನು ಹೊಂದಿದೆ. ಸರೌಂಡೆಡ್ ಬೈ ಅ ವಾಲ್ ಆಫ್ ಸ್ನೋ ಕ್ಯಾಪ್ಡ್ ಮೌಂಟೇನ್, ಈ ಒಂದು ಕಾಶ್ಮೀರವನ್ನು ಏನು ಗೋಡೆ ಥರ ಏನು ಮಾಡ್ತಾ ಇದ್ದಾರೆ, ಗೋಡೆ ಥರ ಇದೆ ಅಂತ ಹೇಳ್ತಾರೆ. ಕಾಶ್ಮೀರ ಏನು ಸ್ನೋ ಕ್ಯಾಪ್ಡ್ ಮೌಂಟೇನ್ ಇದಾವಲ್ಲ, ಅವು ಅಂದರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಏನು ಶಿಖರಗಳಿದ್ದಾವೆ, ಇವು ಆ ಕಾಶ್ಮೀರವನ್ನು ಗೋಡೆಯಂತೆ ಅವು ಸುತ್ತುವರಿದಿವೆ ಅಂತ ಹೇಳ್ತಾಳೆ. ವಿ ಎಂಟರ್ ದ ವ್ಯಾಲಿ ಆಫ್ ಕಾಶ್ಮೀರ್ ಆ್ಯಟ್ ಬಾರಾಮುಲ್ಲಾ. ನಾವು ಈ ಕಾಶ್ಮೀರ್ಗೆ ಹೋಗಬೇಕಾದ್ರೆ ಯಾವ ದಾರಿ ಹಿಡಿದು ಹೋಗ್ತೀವಿ ಅಂತಂದರೆ, ವಿ ಎಂಟರ್, ನಾವು ಪ್ರವೇಶ ಪಡಿಬೇಕಾದ್ರೆ ಕಾಶ್ಮೀರ್ ವ್ಯಾಲಿಗೆ, ವ್ಯಾಲಿ ಅಂದರೆ ಕಣಿವೆಗೆ, ನಾವು ಬಾರಾಮುಲ್ಲಾ ಮುಖಾಂತರವಾಗಿ ಈ ಕಾಶ್ಮೀರಿಗೆ ನಾವು ಪ್ರವೇಶವನ್ನು ಪಡಿತಾ ಇದ್ದೇವೆ. ಫ್ರಾಮ್ ದ ಬ್ರಿಡ್ಜ್ ಓವರ್ ದ ರಿವರ್ ಝೇಲಂ, ಇಲ್ಲೇನು ಮಾಡ್ತೇವೆ, ಫ್ರಾಮ್ ದ ಬ್ರಿಡ್ಜ್, ಅಲ್ಲೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮುಖಾಂತರ ಆ ಬ್ರಿಡ್ಜ್ ಮೇಲೆ ಹಾದುಬಿಟ್ಟು ನಾವು ರಿವರ್ ಝೇಲಂ ಮೇಲೆ ಹಾದುಬಿಟ್ಟು ಏನು ಮಾಡ್ತೀವಿ ಅಂದರೆ ಕಾಶ್ಮೀರಿಗೆ ಹೋಗ್ತೀವಿ. ವಿ ಕ್ಯಾನ್ ಲುಕ್ ನಾರ್ತ್, ನಾವಲ್ಲಿ ಉತ್ತರ ದಿಕ್ಕನ್ನು ನೋಡಬಹುದು. ಆ್ಯಂಡ್ ಸಿ ದ ಪೀಕ್, ಅಲ್ಲಿ ಒಂದು ನಮಗೆ ಶಿಖರ ಕಾಣಿಸುತ್ತೆ. ಆ ಶಿಖರ ಯಾವುದಪ್ಪ ಅಂದರೆ ನಂಗಾ ಪರ್ಬತ್. ನಂಗಾ ಪರ್ಬತ್ ಅಂತಕ್ಕಂಥ ಒಂದು ಪೀಕ್, ಒಂದು ಪರ್ವತ ನಮಗೆ ಕಾಣಿಸುತ್ತೆ ಅಥವಾ ಶಿಖರ ಕಾಣಿಸುತ್ತೆ. ಸ್ಟ್ಯಾಂಡಿಂಗ್ ಲೈಕ್ ಅ ಹ್ಯೂಜ್ ಸೆಂಟಿಯಲ್ ಅಂತಂದರೆ ಅದು ಹೇಗಿರುತ್ತೆ ಅಂತಂದರೆ, ಅದು ಒಂದು ಬೃಹತ್ ಕಾವಲುಗಾರನಂತೆ. ಸೆಂಟಿಯಲ್ ಅಂತಂದರೆ ಏನೆಂದು ತಿಳ್ಕೋಬೇಕು, ಸೆಂಟಿನೆಲ್ ಅಂತಂದರೆ ಒಬ್ಬ ಕಾವಲುಗಾರನಂತೆ, ಬೃಹತ್ ಕಾವಲುಗಾರನಂತೆ ನಿಂತಿರುತ್ತೆ. ಪಾಯಿಂಟಿಂಗ್ ಟು ದ ಸ್ಕೈ, ಅದು ಆಕಾಶದ ಕಡೆಗೆ ನಮ್ಮನ್ನು ಏನು ಮಾಡ್ತಾ ಇದೆ, ಆಕಾಶದಲ್ಲಿ ತೋರಿಸುವಂತಹ ಒಂದು ಬೃಹತ್ ಕಾವಲುಗಾರನಂತೆ ನಿಂತಿರುವ ನಂಗಾ ಪರ್ವತ ಶಿಖರವನ್ನು ಅಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಆ ಶಿಕ್ಷಕಿ ಏನು ಹೇಳ್ತಾಳೆ ಅಂತ ನೋಡೋಣ. ಆ್ಯಟ್ ಬಾರಾಮುಲ್ಲಾ, ಆ ಒಂದು ಬಾರಾಮುಲ್ಲಾ ಸ್ಥಳದಿಂದ ಅಥವಾ ಬಾರಾಮುಲ್ಲಾ ಅಂತಕ್ಕಂಥ ಏನು ಒಂದು ಸ್ಥಳ ಇದೆಯಲ್ಲ, ಅಲ್ಲಿಂದ ವಿ ಬೋರ್ಡ್ ದ ಹೌಸ್ ಬೋಟ್, ಅಲ್ಲಿಂದ ನಾವೇನು ಮಾಡ್ಬೋದು ಅಂದರೆ ಒಂದು ಹೌಸ್ ಬೋಟ್ ಅಂದರೆ ಒಂದು ಬೋಟ್ ಇರುತ್ತೆ, ಅಥವಾ ನೀವೇನಂತೀರಿ ನಾವೇ ಅಂತೀರಿ, ಅದನ್ನು ಏನು ಮನೆಯ ರೂಪದಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಅದಕ್ಕೆ ನಾವು ಹೌಸ್ ಬೋಟ್ ಅಂತ ಕರಿತೀವಿ. ವಿಚ್ ಈಸ್ ಟು ಬಿ ಅವರ್ ಡ್ವೆಲ್ಲಿಂಗ್, ಅದು ನಮ್ಮ ಒಂದು ವಾಸಸ್ಥಳವಾಗುತ್ತೆ. ಎಷ್ಟು ದಿನದವರೆಗೆ, ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾರೆ. ಇಲ್ಲಿ ಬಾರಾಮುಲ್ಲಾದಲ್ಲಿ ನಾವು ಮುಂದಿನ ಕೆಲವು ತಿಂಗಳು ವಾಸಿಸುವ ಹೌಸ್ ಬೋಟನ್ನು ಹತ್ತುತ್ತೇವೆ ಇಲ್ಲಿಂದ ಅಂತ ಹೇಳ್ತಾರೆ. ವಿ ಆರ್ ದೆನ್ ಟೋಡ್ 20 miles ಅಪ್ ದ ಜೇಲಂ, ಇಲ್ಲಿಂದ ನಾವೇನು ಮಾಡ್ತೀವಿ ಅಂತ ನಂತರ ನಮ್ಮನ್ನು ಜೇಲಂ ನದಿಯ ಮೂಲಕ 20 ಮೈಲಿಗಳಷ್ಟು ಎಳೆದುಕೊಂಡು ಹೋಗಿ ಕಾಶ್ಮೀರದ ರಾಜಧಾನಿಯಾಗಿರ್ತಕ್ಕಂಥದ್ದು ಯಾವುದು, ಅಲ್ಲಿಗೆ ನಾವು ಹೋಗಿ ತಲುಪ್ತೀವಿ. ವಿ ಆರ್ ದೆನ್ ಟೋಡ್ 20 miles ಅಪ್ ದ ಜೇಲಂ ಟಿಲ್ ವಿ ಕಮ್ ಟು ಶ್ರೀನಗರ್, ಆವಾಗ ನಾವು ಕಾಶ್ಮೀರದ ರಾಜಧಾನಿಯಾಗಿರ್ತಕ್ಕಂಥ ಶ್ರೀನಗರವನ್ನು 20 ಮೈಲಿಗಳಾದ ನಂತರ ತಲುಪುತ್ತೇವೆ ಅಂತ ಹೇಳ್ತಾರೆ ಶಿಕ್ಷಕಿ. ದ ಕ್ಯಾಪಿಟಲ್ ಆಫ್ ಕಾಶ್ಮೀರ್, ಈ ಶ್ರೀನಗರ ಅನ್ನೋದೇನು ಅಂತಂದರೆ ಕಾಶ್ಮೀರ್ ರಾಜ್ಯದ ಒಂದು ರಾಜಧಾನಿಯಾಗಿದೆ. ದ ಸಿಟಿ ಆಫ್ ದ ಸನ್, ಈ ಒಂದು ಶ್ರೀನಗರವನ್ನು ಸಿಟಿ ಆಫ್ ಸನ್ ಅಂದರೆ ಸೂರ್ಯನ ನಗರ ಎಂದು ಕರೆಯಲಾಗುತ್ತದೆ. ಲೈಯಿಂಗ್ ಲೈಕ್ ಅ ಜವೆಲ್ ಇನ್ ದ ಸೆಂಟರ್ ಆಫ್ ದ ವ್ಯಾಲಿ, ಈ ನಗರ ಹೇಗಿದೆ ಅಂತಂದರೆ ಲೈಯಿಂಗ್ ಲೈಕ್ ಅ ಜವೆಲ್, ಒಂದು ಆಭರಣ ಹೇಗೆ ಹೊರಗಿರುತ್ತಲ್ಲ, ಆ ಹೊರಗಿರುವಂತಹ ಆಭರಣದಂತೆ ಈ ಒಂದು ಕಣಿವೆಯಲ್ಲಿ ಅದು ಕಣಿವೆಯ ಮಧ್ಯದಲ್ಲಿ ಕಂಡುಬರುತ್ತೆ ಅಂಥೇಳಿ ಅವರು ಹೇಳ್ತಾರೆ. ಯಾರು, ಶಿಕ್ಷಕಿ ಹೇಳ್ತಾರೆ ಏನಂತೇಳಿ, ಇದು ಸೂರ್ಯನ ನಗರವಾದ ಶ್ರೀನಗರಕ್ಕೆ ತಲುಪುತ್ತೇವೆ, ಇದು ಕಣಿವೆಯ ಮಧ್ಯದಲ್ಲಿ ರತ್ನದಂತೆ ಇದೆ ಅಂತ ಹೇಳ್ತಾರೆ. ಯಾವುದು, ಶ್ರೀನಗರ ಅಂತಕ್ಕಂಥದ್ದು. ಆಮೇಲೆ ದ ಸಿಟಿ ಆಫ್ ಸನ್ ಅಂತ ಕರೆದಿರೋದಕ್ಕೆ ಅಬೌಟ್ ಹಾಫ್ ಆಫ್ ದ ಪೀಪಲ್ ಲಿವಿಂಗ್ ಆರ್ ಹಿಯರ್ ಆರ್ ಮುಸ್ಲಿಮ್ಸ್, ಇಲ್ಲಿ ವಾಸವಾಗಿರ್ತಕ್ಕಂಥ ಅರ್ಧಕ್ಕರ್ಧ ಜನ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರು, ಇನ್ನುಳಿದ ಅರ್ಧ ಜನ
ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಜನರಿದ್ದಾರೆ. ದೇ ಅಪಿಯರ್ ಗುಡ್ ನೇಚರ್ಡ್ ಆ್ಯಂಡ್ ಹ್ಯಾಪಿ ಗೋ ಲಕ್ಕಿ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ಜನ ಒಳ್ಳೆಯ ನಡತೆ ಮತ್ತು ಸಂತೋಷದಿಂದ ಇರುವ ಹಾಗೆ ನಮಗೆ ಸ್ವಭಾವದಲ್ಲಿ ಒಳ್ಳೆಯವರಾಗಿ ಮತ್ತು ಸಂತೋಷದಿಂದ ಇರುವಂತೆ ಕಾಣ್ತಾರೆ ಅಂಥೇಳಿ ಇಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಇನ್ನು 3ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಮುಂದುವರಿದು ಶಿಕ್ಷಕಿ ಹೇಳ್ತಾಳೆ, ದ ಹೌಸಸ್ ಆಫ್ ದ ಸಿಟಿ ಆರ್ ಬಿಲ್ಟ್ ಆಫ್ ವುಡ್ ಆ್ಯಂಡ್ ಬ್ರಿಕ್ಸ್. ಈ ಒಂದು ಶ್ರೀನಗರದಲ್ಲಿ ಕಟ್ಟಿರ್ತಕ್ಕಂತಹ ಎಲ್ಲ ಮನೆಗಳು ಕಟ್ಟಿಗೆ ಮತ್ತು ಇಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಮನೆಗಳಾಗಿದ್ದು, ಮೋಸ್ಟ್ ಆಫ್ ದ ಹೌಸಸ್ ಹ್ಯಾವ್ ಅ ವೆರಿ ಡಿಲ್ಯಾಪಿಲೇಟೆಡ್ ಅಪಿಯರೆನ್ಸ್. ಇಲ್ಲಿರ್ತಕ್ಕಂತಹ ಎಲ್ಲ ಮನೆಗಳು ತುಂಬ ಹಳೆಯದಾಗಿರ್ತಕ್ಕಂತಹ ಅಥವಾ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಮನೆಗಳ ಹಾಗೆ ಕಾಣಿಸುತ್ತವೆ ಅನ್ನೋದಕ್ಕೆ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ದೇ ಆರ್ ವೆರಿ ಪಿಕ್ಚರ್ ಕ್ಯೂ ಅಂತ ಹೇಳ್ತಾರೆ. ಅದು ತುಂಬ ನೋಡಲಿಕ್ಕೆ ಆಕರ್ಷಣೀಯವಾಗಿರ್ತಕ್ಕಂಥ ಮನೆಗಳಾಗಿರುತ್ತವೆ. ಆಲ್ ಥ್ರೂ ಸಮ್ಮರ್ ಮಂತ್ಸ್, ಯಾವಾಗ ಈ ಬೇಸಿಗೆ ಸಮಯದಲ್ಲಿ. ಫಾರ್ ದ ರೂಫ್ಸ್ ಆಫ್ ಮೆನಿ ಆಫ್ ದೆಮ್ ಆರ್ ಕವರ್ಡ್ ವಿತ್ ಫ್ಲವರ್ಸ್. ಪ್ರತಿಯೊಂದು ಮನೆಯ ಮೇಲಿನ ಮೇಲ್ಛಾವಣಿ ಹೂವುಗಳಿಂದ ಆವೃತವಾಗಿದ್ದು, ಸಮ್ ಹ್ಯಾವ್ ಟುಲಿಪ್ಸ್, ಅಲ್ಲಿ ಕೆಲವು ಟುಲಿಪ್ಸ್ ಅಂತಕ್ಕಂಥ ಹೂವುಗಳನ್ನ ನೋಡಬಹುದು. ಸಮ್ ವೈಲ್ಡ್ ಐರಿಸಸ್, ಕೆಲವು ಕಾಡುಗಳಲ್ಲಿ ಬೆಳೀತಕ್ಕಂಥ ಹೂವಿನ ಗಿಡಗಳನ್ನ ನೋಡಬಹುದು. ಆ್ಯಂಡ್ ಸಮ್ ಅದರ್ ರೆಡ್ ಪಾಪೀಸ್ ಅಂತ ಹೇಳ್ತೀವಿ, ಕೆಲವು ಕೆಂಪು ಬಣ್ಣದ ಪಾಪೀಸ್ಗಳನ್ನ ಸಹಿತ ನಾವಲ್ಲಿ ನೋಡಬಹುದಾಗಿದೆ ಅಂಥೇಳಿ ಶಿಕ್ಷಕಿ ಹೇಳ್ತಾರೆ. ಇನ್ನು 4ನೇ ಪ್ಯಾರಾಗ್ರಾಫ್ಗೆ ಬಂದಾಗ, ಫ್ರಾಮ್ ಅರ್ಲಿ ಸ್ಪ್ರಿಂಗ್ ಅಂದರೆ ವಸಂತಕಾಲದ ಮೊದಲಿಗೆ ಅಥವಾ ವಸಂತಕಾಲ ಆರಂಭದ ಮೊದಲಿಗೆ, ಟು ಲೇಟ್ ಅಟಮನ್ ಅಂತಂದರೆ ಶರತ್ಕಾಲದ ಕೊನೆಯವರೆಗೆ, ದ ಫ್ಲವರ್ಸ್ ಆಫ್ ಕಾಶ್ಮೀರ್ ಪಾಸ್ ಇನ್ ಅ ಪ್ರೊಸೆಷನ್ ಆಫ್ ಬ್ಯೂಟಿ. ಈ ಒಂದು ಫ್ಲವರ್ಸ್ಗಳು, ಕಾಶ್ಮೀರದಲ್ಲಿರ್ತಕ್ಕಂಥ ಹೂಗಳು ಏನು ಮಾಡ್ತವೆ ಅಂದರೆ ಸೌಂದರ್ಯದ ಮೆರವಣಿಗೆಯನ್ನು ಮಾಡುತ್ತವೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ವಸಂತದ ಆರಂಭದಿಂದ ಶರತ್ಕಾಲದ ಅಂತ್ಯದವರೆಗೆ ಕಾಶ್ಮೀರದ ಹೂಗಳು ಸೌಂದರ್ಯದ ಮೆರವಣಿಗೆಯಲ್ಲಿ ಹಾದು ಹೋಗುತ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಶಿಕ್ಷಕಿ ಹೇಳ್ತಾಳೆ. ಫಸ್ಟ್ ಆಫ್ ಆಲ್ ಕಮ್ಸ್ ದ ಡೆಲಿಕೇಟ್ ಪಿಂಕ್ ಆಲ್ಮಂಡ್ ಬ್ಲೋಸಮ್ಸ್. ಮೊದಲಿಗೆ ಇಲ್ಲಿ ಕಾಣಿಸಿಕೊಳ್ತಕ್ಕಂತಹ ಒಂದಿಷ್ಟು ಹೂವುಗಳು ಯಾವುವು ಅಂತಂದರೆ, ಇಲ್ಲಿ ಮೊದಲಿಗೆ ಕಂಡು ಬರ್ತಕ್ಕಂಥವು ಅಂತಂದರೆ ಸೂಕ್ಷ್ಮವಾದ ಗುಲಾಬಿ ಬಾದಾಮಿ ಹೂವು ಅಂತ ಕರಿತೇವೆ. ಅವುಗಳಿಗೆ ಆಲ್ಮಂಡ್ ಅಂತ ಕರಿತೇವೆ. ಗುಲಾಬಿ ಬಾದಾಮಿ ಹೂಗಳು ಅಂತ ಕರಿತೇವೆ. ಅಂಥ ಹೂಗಳು ಇಲ್ಲಿ ಮೊದಲಿಗೆ ಕಂಡು ಬರ್ತವೆ. ಆ್ಯಸ್ ಸೂನ್ ಆ್ಯಸ್ ಇಟ್ ಹ್ಯಾಸ್ ಶೆಡ್ ಇಟ್ಸ್ ಪೆಟಲ್ಸ್. ಯಾವಾಗ ಆ ಒಂದು ಹೂಗಳು ಏನು ಮಾಡ್ತವೆ ಅಂತಂದರೆ ತಮ್ಮ ಪೆಟಲ್ಗಳನ್ನು ಉದುರಿಸ್ತವೆ, ತಮ್ಮ ದಳಗಳನ್ನು ಉದುರಿಸಿದ ತಕ್ಷಣ ಆಮೇಲೆ ಏನಾಗುತ್ತೆ ಅಲ್ಲಿ ಅಂತಂದರೆ ಪಿಂಕ್ ಆ್ಯಂಡ್ ವೈಟ್ ಆ್ಯಪಲ್ಸ್. ತದನಂತರದಲ್ಲಿ ಏನಾಗುತ್ತೆ ಅಂದರೆ ದ ವೈಟ್ ಚೆರ್ರಿ, ಬಿಳಿಯ ಬಣ್ಣದ ಚೆರ್ರಿ ಏನು ಮಾಡುತ್ತೆ, ಬ್ಲೋಸಮ್ಸ್ ಹೂಗಳನ್ನು ಬಿಡುತ್ತೆ. ಆ್ಯಂಡ್ ದ ಪಿಂಕ್ ಆ್ಯಂಡ್ ವೈಟ್ ಆ್ಯಪಲ್ಸ್, ಪಿಂಕ್ ಬಣ್ಣದ ಮತ್ತು ವೈಟ್ ಬಣ್ಣದ ಆ್ಯಪಲ್ ಬ್ಲೋಸಮ್ಸ್ ಅಂತಂದರೆ ಈ ಸೇಬು ಹಣ್ಣಿನ ಹೂಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಮೇಕ್ ದೇರ್ ಅಪಿಯರೆನ್ಸ್, ಅವು ಅಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತವೆ ಅಂತ ಹೇಳ್ತಾರೆ. ದೆನ್ ಇದಾದ ಮೇಲೆ ಕೇಮ್ ದ ಐರಿಸಿಸ್ ಆಫ್ ರಾಯಲ್ ಪರ್ಪಲ್. ಇಲ್ಲಿ ಬೆಳೀತಕ್ಕಂಥ ಐರಿಷ್ ಹೂಗಳು ಪರ್ಪಲ್, ನೀಲಿ ಬಣ್ಣದಲ್ಲಿ ನಮಗೆ ಗೋಚರಿಸುತ್ತವೆ. ಗ್ರೋವಿಂಗ್ ಆ್ಯಸ್ ಹೈ ಆ್ಯಸ್ ಅ ಮ್ಯಾನ್ಸ್ ವೈಸ್ಟ್ ಅಂತ ಹೇಳ್ತಾರೆ. ಅವು ಮನುಷ್ಯನ ಸೊಂಟದಷ್ಟು ಎತ್ತರ ಬೆಳೀತವೆ ಅಂತ ಹೇಳ್ತಾರೆ. ವೆಸ್ಟ್ ಆ್ಯಂಡ್ ಫಿಲ್ಲಿಂಗ್ ಓಲ್ ಫೀಲ್ಡ್ಸ್ ವಿತ್ ದೇರ್ ಸ್ಟೇಟ್ಲಿ ಬೂಮ್ಸ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಹೊಲ ಗದ್ದೆಗಳಿದಾವಲ್ಲ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಅವು ತುಂಬಿಕೊಳ್ಳುತ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಪಿಯರ್ ದ ಪರ್ಷಿಯನ್ ಲಿಲಾಕ್. ಆಮೇಲೆ ಮುಂದೆ ಪರ್ಷಿಯನ್ ಲೈಲಾಕ್ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ದಿಸ್ ಈಸ್ ಸ್ಮಾಲರ್ ದ್ಯಾನ್ ದ ಇಂಗ್ಲೀಷ್ ವೆರೈಟಿ, ಬಟ್ ಇಂಗ್ಲೀಷ್ ವೆರೈಟಿಗಿಂತ ಇದು ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಲೈಲಾಕ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಅದು ಸಹಿತ ಇದು ತುಂಬ ಹೇರಳವಾಗಿ ಅಲ್ಲಿ ಬೆಳೀತದೆ ವೆರೈಟಿ, ಬಟ್ ಗ್ರೋಸ್ ಇನ್ ಅ ಗ್ರೇಟರ್ ಪ್ರಪೋಸಿಷನ್ ಅಂದರೆ ಹೇರಳವಾಗಿ ಬೆಳೀತದೆ ಅಂಥೇಳಿ ಅರ್ಥ ಆಗುತ್ತೆ. ವೆನ್ ಸಮ್ಮರ್ ಬಿಗಿನ್ಸ್, ಯಾವಾಗ ಇಲ್ಲಿ ಬೇಸಿಗೆ ಆರಂಭವಾಗುತ್ತೆ, ದ ಏರ್ ಈಸ್ ಫಿಲ್ಡ್ ವಿತ್ ದ ಪರ್ಫ್ಯೂಮ್. ಪರ್ಫ್ಯೂಮ್ ಅಂತಂದರೆ ಸುವಾಸನೆಯುಕ್ತವಾಗಿರ್ತಕ್ಕಂಥ ಒಂದಿಷ್ಟು ಗಾಳಿ
ಅಲ್ಲಿ ನಮಗೆ ಎಲ್ಲಿ ಕಾಶ್ಮೀರ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಪರ್ಫ್ಯೂಮ್ ಆಫ್ ರೋಸಸ್ ಆ್ಯಂಡ್ ವಾಲ್ಸ್ ಆ್ಯಂಡ್ ಗಾರ್ಡನ್ಸ್, ಅಲ್ಲಿರ್ತಕ್ಕಂತಹ ಗೋಡೆಗಳು ಮತ್ತು ಉದ್ಯಾನವನಗಳು ಆರ್ ಕವರ್ಡ್ ವಿತ್ ದೇರ್ ಕ್ಲಸ್ಟರ್ಸ್ ಆಫ್ ಕ್ರಿಮ್ಸನ್ ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಉದ್ಯಾನವನಗಳು ಕಡುಗೆಂಪು ಮತ್ತು ಹಿಮದ ಬಿಳಿ, ಕೆಂಪು ಮತ್ತು ಕೆನೆ ಬಣ್ಣದ ಹಳದಿ ಹೂವುಗಳಿಂದ ಆವೃತವಾಗುತ್ತವೆ ಅಂಥೇಳಿ ಹೇಳ್ತಾರೆ. ಆಮೇಲೆ ಸ್ನೋ ವೈಟ್ ಆ್ಯಂಡ್ ಸ್ಕಾರ್ಲೆಟ್ ಆ್ಯಂಡ್ ಕ್ರೀಮಿ ಅಂತ. ಸ್ಕಾರ್ಲೆಟ್ ಅಂದರೆ ಕಡುಗೆಂಪು ಅಂತ ಅರ್ಥ ಆಗುತ್ತೆ. ನಾವು ಸ್ನೋ ವೈಟ್ ಅಂದರೆ ಹಿಮದ ಬಿಳಿ ಬಣ್ಣ. ಆಮೇಲೆ ಕ್ರೀಮಿ ಯೆಲ್ಲೋ ಫ್ಲವರ್ಸ್ ಅಂದರೆ ಹಳದಿ ಬಣ್ಣದ ಹೂಗಳು ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತವೆ. ಇಲ್ಲಿ ಕ್ಲಸ್ಟರ್ ಅಂದರೆ ಗೊಂಚಲು ಅಂತ ಅರ್ಥ ಮಾಡ್ಕೋಬೇಕು ನೀವು, ಮೇಗಿನ ಶಬ್ದ. ಔಟ್ಸೈಡ್ ದ ಸಿಟಿ ಅಂದರೆ ಈ ಸಿಟಿಯ ಹೊರಗಡೆ. ಇನ್ ದ ಫೀಲ್ಡ್ಸ್ ಅಂದರೆ ಹೊಲಗಳಲ್ಲಿ. ಬ್ಲೂ ಫ್ಲ್ಯಾಕ್ಸ್ ಅಂತ ಕರೀತೇವೆ. ಅಂದರೆ ಬ್ಲೂ ಅಂತಂದರೆ ಗೊತ್ತಾಗುತ್ತಲ್ಲ, ನೀಲಿ ಬಣ್ಣದ ಫ್ಲೆಕ್ಸ್ಗಳು ಅಥವಾ ಆ ರೀತಿಯಂಥ ಫ್ಲ್ಯಾಕ್ಸ್ಗಳು ಅಥವಾ ರೆಡ್ ಪಾಪೀಸ್ ಗ್ರೋ ಅಂದರೆ ಕೆಂಪು ಬಣ್ಣದ ಪಾಪೀಸ್ ಅಂತಕ್ಕಂಥ ಒಂದಿಷ್ಟು ಹೂಗಳು ಬೆಳಿತವೆ. ಅಮಾಂಗ್ ದ ವೀಟ್ ಆ್ಯಂಡ್ ಫೀಲ್ಡ್ಸ್ ಆಫ್ ದ ಯೆಲ್ಲೋ ಮಸ್ಟರ್ಡ್ ಸ್ಟ್ರೆಚ್ ಲೈಕ್ ಅ ಡ್ಯಾಜ್ಲಿಂಗ್ ಕ್ಲಾತ್ ಆಫ್ ಗೋಲ್ಡ್. ಇಲ್ಲಿ ಅವು ಹೆಂಗೆ ಕಾಣಿಸ್ತವೆ ಅಂತಂದರೆ, ಈ ನಗರದ ಹೊರಗಡೆ ನೀಲಿ ಅಗಸೆ ಅಥವಾ ಕೆಂಪು ಗಸಗಸೆ ಅಂತಕ್ಕಂಥದ್ದು ಗೋಧಿಯ ನಡುವೆ ಬೆಳೆಯುತ್ತದೆ. ಮತ್ತು ಹಳದಿ ಸಾಸಿವೆ ಹೊಲಗಳು ಚಿನ್ನದ ಬಟ್ಟೆಯಂತೆ ಅಲ್ಲಿ ನಮ್ಗೆ ಸಿಗ್ತಾವೆ ನೋಡಲಿಕ್ಕೆ ಅಂಥೇಳಿ ಇಲ್ಲಿಗೆ ನಾವು 4ನೇ ಪ್ಯಾರಾಗ್ರಾಫನ್ನು ಮುಗಿಸಿದ್ವಿ ವಿದ್ಯಾರ್ಥಿಗಳೇ. ಈಗ ನಾವು ನೋಡೋಣ 5ನೆಯ ಒಂದು ಪ್ಯಾರಾಗ್ರಾಫನ್ನು. ದ ಜೇಲಂ ಫ್ಲೋಸ್ ಥ್ರೂ ದ ಸಿಟಿ ಆಫ್ ಶ್ರೀನಗರ. ಜೇಲಂ ಅಂತಕ್ಕಂತಹ ನದಿಯು ಶ್ರೀನಗರದ ಮುಖಾಂತರ ಹಾದು ಹೋಗುತ್ತದೆ. ಆ್ಯಂಡ್ ವಿತ್ ಇಟ್ಸ್ ಕೆನಲ್ಸ್, ಮತ್ತು ಅದರ ಒಂದು ಕೆನಲ್ಗಳು. ಕಟ್ಸ್ ಇಟ್ ಅಪ್ ಇಂಟು ಸೋ ಮೆನಿ ಐಲ್ಯಾಂಡ್ಸ್, ಅದು ಆ ಒಂದು ಶ್ರೀನಗರವನ್ನು ಬಹಳಷ್ಟು ದ್ವೀಪಗಳನ್ನಾಗಿ ಅದು ಕೆನಲ್ಗಳೇನು ಮಾಡ್ತವೆ, ಅದನ್ನು ನಿರ್ಮಾಣ ಮಾಡ್ತವೆ. ಆ್ಯಸ್ ಟು ಗಿವ್ ಇಟ್ ಅ ನೇಮ್ ಆಫ್ ದ ವೆಲೆನ್ಸಿ ಆಫ್ ಇಂಡಿಯಾ, ವೆಲೆನ್ಸ್ ಆಫ್ ಅಥವಾ ವೆನಿಸ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಇಲ್ಲಿ ಸಾಕಷ್ಟು ಕೆನಲ್ಗಳು ಹರಿದಿರೋದ್ರಿಂದ ಆ ಕೆನಲ್ಗಳು ಅಲ್ಲಿರ್ತಕ್ಕಂಥ ಭೂಮಿಯನ್ನು ಐಲ್ಯಾಂಡ್ ದ್ವೀಪಗಳನ್ನಾಗಿ ಮಾಡೋದ್ರಿಂದ ಈ ಒಂದು ಪ್ರದೇಶವನ್ನು ನಾವೇನು ಕರಿತೀವಿ ಅಂತಂದರೆ ವೆನಿಸ್ ಆಫ್ ಇಂಡಿಯಾ, ಅದು ಇಂಡಿಯಾದ ವೆನಿಸ್ ಅಂತೇಳಿ ಇದನ್ನು ಕರೆಯಲಾಗತ್ತೆ. ಆ್ಯಸ್ ದ ಸನ್ ಮೆಲ್ಟ್ಸ್ ದ ಸ್ನೋ, ಅಲ್ಲಿ ಸೂರ್ಯ ಏನು ಮಾಡ್ತಾನೆ, ಅಲ್ಲಿ ಬಿದ್ದಿರತಕ್ಕಂಥ ಸ್ನೋ ಹಿಮವನ್ನು ಕರಗಿಸ್ತಾನೆ. ಆನ್ ದ ಮೌಂಟೇನ್ ಟಾಪ್ ಮೇಲೆ ಇರ್ತಕ್ಕಂತಹ ಸ್ನೋ ಅಥವಾ ಹಿಮವನ್ನು. ದ ಸ್ನೋ ವಾಟರ್ ಫ್ಲೋಸ್, ಮತ್ತು ಆ ಕರಗಿದಂಥ ನೀರು ಹರಿದು ಬರುತ್ತೆ. ಡೌನ್ ದ ವ್ಯಾಲಿ ಅಂದರೆ ಕಣಿವೆಗೆ ಹರಿದು ಬರುತ್ತೆ. ಆ್ಯಂಡ್ ಕಾಜಸ್ ದ ರಿವರ್ ಟು ರೈಸ್, ಅಲ್ಲಿ ನದಿಗಳು ಉಗಮವಾಗುವಂತೆ ಹುಟ್ಟಿಕೊಳ್ಳುವಂತೆ ಅದು ಮಾಡುತ್ತದೆ. ಆ್ಯಂಡ್ ಸಪ್ಲೈ ಹರ್ ಲೈಫ್ ಗಿವಿಂಗ್ ವಾಟರ್ಸ್ ಟು ದ ಫೀಲ್ಡ್ಸ್ ಆ್ಯಂಡ್ ಗಾರ್ಡನ್ಸ್, ಇದೇ ನೀರು ಏನು ಮಾಡುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಹೊಲಗದ್ದೆಗಳಿಗೆ ಮತ್ತು ಲೈಫ್ ಜೀವ ಬದುಕುವುದಕ್ಕೆ ಮನುಷ್ಯರಿಗೆ ಎಲ್ಲವಕ್ಕೂ ಸಹಿತ ನೀರನ್ನು ಒದಗಿಸಿಕೊಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗ್ತಿದೆ. ಇನ್ನು 6ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಲೇಟರ್ ಇನ್ ದ ಸೀಸನ್ ಅಂದರೆ ಋತುವಿನ ನಂತರದಲ್ಲಿ. ವೆನ್ ದ ರಿವರ್ ಗೋಸ್ ಡೌನ್ ಅಗೇನ್, ಮತ್ತೆ ಯಾವಾಗ ನದಿ ಕೆಳಗೆ ಇಳಿದು ಹೋಗುತ್ತದೆ. ದ ಫ್ಲವರ್ಸ್ ಡ್ರೂಫ್ ಆ್ಯಂಡ್ ಗ್ರಾಸ್ ಬಿಕೇಮ್ ವಿಥರ್ಡ್ ಅಂತ ಹೇಳ್ತೀವಿ. ಇದು ನದಿ ನೀರು ಕಡಿಮೆಯಾದಾಗ ದ ಫ್ಲವರ್ಸ್ ಅಲ್ಲಿರ್ತಕ್ಕಂಥ ಹೂವುಗಳು ಡ್ರೂಫ್ ಆಗ್ತವೆ ಅಂತಂದರೆ ಹೂಗಳು ಬಾಡಿ ಹೋಗ್ತವೆ ಮತ್ತು ಅಲ್ಲಿ ವನ ಹುಲ್ಲು ನಮಗೆ ಸಿಗುತ್ತೆ ಅಂತ. ಗ್ರಾಸ್ ಬಿಕೇಮ್ ವಿಥರ್ಡ್ ಅಂದರೆ ಒಣಗಿ ಹೋಗುತ್ತೆ. ಬಟ್ ಫ್ರೂಟ್ಸ್ ಅಂದರೆ ಆ ಸಮಯದಲ್ಲಿ ಹಣ್ಣುಗಳು ಆ್ಯಂಡ್ ಟೇಕ್ ದ ಪ್ಲೇಸ್ ಆಫ್ ಫ್ಲವರ್ಸ್, ಆ ಒಂದು ಹೂವುಗಳ ಸ್ಥಳವನ್ನು ಈಗ ಯಾರು ಆಕ್ರಮಣ ಮಾಡಿಕೊಳ್ಳುತ್ತಾರೆ, ಹಣ್ಣುಗಳು ಆಕ್ರಮಣ ಮಾಡಿಕೊಳ್ಳುತ್ತವೆ. ಆ್ಯಂಡ್ ದ ಶಾಪ್ಸ್ ಆರ್ ಫಿಲ್ಡ್ ವಿತ್ ಲಾಸಿಯಸ್ ಪಿಯರ್ಸ್, ಅಲ್ಲಿರ್ತಕ್ಕಂತಹ ಅಂಗಡಿಗಳೇನು ಮಾಡ್ತವೆ ಅಂತಂದರೆ ಅಂಗಡಿಗಳು ರುಚಿಕರವಾದ ಪೇರಳೆ ಹಣ್ಣು, ಪಿಚ್, ನೆಕ್ಟರಿನ್ ಮತ್ತು ಫ್ಲಮ್ಗಳಿಂದ ತುಂಬಿ ಹೋಗ್ತವೆ. ಈ ರೀತಿ ಹಣ್ಣುಗಳಲ್ಲಿ ನಾವು ನೋಡ್ಬೋದು. ಇಲ್ಲಿ ಹೇಳ್ತಾರೆ ಒಂದೇದು ಯಾವುದಪ್ಪ ಅನ್ನೋದು ಪೇರಳೆ ಹಣ್ಣು ಅನ್ನೋದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಲೋಸಿಯಸ್ ಪಿಯರ್ಸ್ ಅಂತ ಕರಿತೀವಿ. ಪಿಚ್ಚಸ್ ಅಂದರೆ ಪಿಚ್ ಹಣ್ಣುಗಳು, ಆಮೇಲೆ ನೆಕ್ಟರಿಯನ್ಸ್ ಅಂತ ಕರಿತೀವಿ, ಮತ್ತು ಫ್ಲಮ್ ಅನ್ನುವಂಥ ಹಣ್ಣುಗಳಿಂದ. ಆ್ಯಂಡ್ ಲೆಟರ್ ಅದಾದ ನಂತರದಲ್ಲಿ ವಿತ್ ರೋಜಿ ಚಿಕ್ಕಡ್ ಆ್ಯಪಲ್ಸ್ ಅಂತ ಹೇಳ್ತೀವಿ. ರೋಜಿ ಅಂದರೆ ಗುಲಾಬಿ ಕೆನ್ನೆಯ ಸೇಬುಗಳು ನಮಗಲ್ಲಿ ನೋಡಲಿಕ್ಕೆ ಸಿಗ್ತವೆ. ದ ಪೀಪಲ್ ಆರ್ ದೆನ್, ಅಲ್ಲಿರ್ತಕ್ಕಂಥ ಜನರು ಆಮೇಲೆ ಏನು ಮಾಡ್ತಾರೆ, ಸೀನ್ ಎವ್ರಿವೇರ್ ಡ್ರಾಯಿಂಗ್ ದ ಫ್ರೂಟ್, ಅಲ್ಲಿ ಎಲ್ಲ ಹಣ್ಣುಗಳನ್ನು ಒಣಗಿಸುವಂಥ ಚಿತ್ರವನ್ನು ನಾವು ನೋಡ್ತೀವಿ. ಯಾಕೆ ಅವರನ್ನು ಒಣಗಿಸಿಡ್ತಾರೆ ಅಂತಂದರೆ ಟು ಬಿ ಸ್ಟೋರ್ಡ್ ಫಾರ್ ದ ವಿಂಟರ್ ಯೂಸ್,
ಚಳಿಗಾಲಕ್ಕಾಗಿ ಉಪಯೋಗ ಮಾಡೋದಕ್ಕಾಗಿ ಅವುಗಳನ್ನು ಒಣಗಿಸ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು ದ ಫ್ಲೋಟಿಂಗ್ ಗಾರ್ಡನ್ಸ್. ಫ್ಲೋಟಿಂಗ್ ಅಂದರೆ ಗೊತ್ತಾಗುತ್ತಲ್ಲ, ತೇಲುವ ಉದ್ಯಾನವನಗಳನ್ನು ಸಹಿತ ನಾವು ಕಾಶ್ಮೀರಿನಲ್ಲಿ ನೋಡಬಹುದು. ಆರ್ ಯೂನಿಕ್ ಅಂದರೆ ಇವು ತುಂಬ ವಿಶಿಷ್ಟವಾಗಿವೆ, ಅನುಪಮವಾಗಿವೆ ಅಂತ ಹೇಳ್ತಾರೆ. ಒನ್ ಎಂಡ್ ಆಫ್ ದಾಲ್ ಲೇಕ್, ಅಲ್ಲಿ ದಾಲ್ ಲೇಕ್ ಇದೆ, ದಾಲ್ ಅಂತಕ್ಕಂಥ ಸರೋವರ ಇದೆ. ಅದರ ಒಂದು ಎಂಡ್ನಲ್ಲಿ ಅಥವಾ ಒಂದು ದಡದಲ್ಲಿ ಈಸ್ ರಿಸರ್ವ್ಡ್ ಎಕ್ಸ್ಪೆಷಲಿ ಫಾರ್ ದೆಮ್. ಅವುಗಳನ್ನು ಏನು ಮಾಡಲಾಗಿದೆ, ರಿಸರ್ವ್ ಮಾಡಲಾಗಿದೆ ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಾಗಬೇಕದು ವಿಶೇಷವಾಗಿ ಅವುಗಳನ್ನ ಮೀಸಲಿಡಲಾಗಿದೆ ಅಂತ ಹೇಳ್ತಾರೆ. ತೇಲುವ ವಿದ್ಯಾನಗಳನ್ನ ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ ಈ ಲೇಕ್ ಸರೋವರ ಇದೆಯಲ್ಲ, ದಾಲ್ ಅಂತಕ್ಕಂಥ ಸರೋವರ ಇದೆಯಲ್ಲ, ಆ ಒಂದು ಸರೋವರದ ಒಂದು ಕೊನೆಯಲ್ಲಿ. ದೇರ್ ಓನರ್ಸ್ ಪೇ ನೋ ರೆಂಟ್ ಫಾರ್ ದೆಮ್. ಅದರ ಒಂದು ಓನರ್ಸ್ ಯಾರು ಇರ್ತಾರೆ ಅಥವಾ ಅವುಗಳನ್ನ ಸ್ವಂತದ್ದಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರಿರ್ತಾರೆ, ಅದಕ್ಕೆ ಯಾವುದೂ ರೆಂಟನ್ನು ಪೇ ಮಾಡೋದಿಲ್ಲ ಅಥವಾ ಬಾಡಿಗೆ ಕೊಡೋದಿಲ್ಲ. ಫಾರ್ ದೇ ಲಿಟ್ರಲಿ ಮೇಕ್ ದ ಗ್ರೌಂಡ್ ಫಾರ್ ದ ಗಾರ್ಡನ್ಸ್ ದೆಮ್ಸೆಲ್ವ್ಸ್. ಅಲ್ಲಿರ್ತಕ್ಕಂಥದ್ದು ಏನಿದೆ ಅಲ್ಲಿ ಮಾಲೀಕರು ಅವುಗಳಿಗೆ ಬಾಡಿಗೆ ಪಾವತಿಸೋದಿಲ್ಲ, ಏಕೆಂದರೆ ಅವರು ಉದ್ಯಾನವನಗಳಿಗೆ ನೆಲವನ್ನು ತಾವೇ ತಯಾರಿಸುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಓನರ್ಸ್ ಏನಿದ್ದಾರೆ, ದೇರ್ ಓನರ್ಸ್ ಪೇ ನೋ ರೆಂಟ್ ಫಾರ್ ದೆಮ್ ಫಾರ್ ದೇ ಲಿಟ್ರಲಿ ಮೇಕ್ ದ ಗ್ರೌಂಡ್ ಫಾರ್ ದ ಗಾರ್ಡನ್ಸ್. ಆ ಗಾರ್ಡನ್ಗೆ ಬೇಕಾಗಿರ್ತಕ್ಕಂಥ ಗ್ರೌಂಡ್ಗಳನ್ನು ಅವರೇ ತಯಾರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅಂದರೆ ಮೊದಲಿಗೆ ಹೇಳಬೇಕಾದ್ರೆ ದೇ ಮೇಕ್ ಅ ಸಾರ್ಟ್ ಆಫ್ ಪ್ಲ್ಯಾಟ್ಫಾರ್ಮ್. ಮೊದಲಿಗೆ ಏನು ಮಾಡ್ತಾರೆ ಅವರು, ರೀಡ್ಗಳಿಂದ ಒಂದು ರೀತಿಯ ವೇದಿಕೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ತಾವೇ ನೆಲವನ್ನು ತಯಾರು ಮಾಡ್ತಾರೆ, ಅವರು ರೀಡ್ಗಳಿಂದ ಒಂದು ರೀತಿಯ ವೇದಿಕೆಯನ್ನು ತಯಾರು ಮಾಡಿ ಅದನ್ನು ಕಂಬಗಳಿಗೆ ಕಟ್ಟುತ್ತಾರೆ ಅಂತ ಹೇಳ್ತಾರೆ. ಪ್ಲ್ಯಾಟ್ಫಾರ್ಮ್, ರೀಡ್ಸ್ ಆ್ಯಂಡ್ ಆ್ಯಂಕರ್ ಇಟ್ ಟು ದ ಸ್ಟೇಕ್ಸ್ ಅಂತ ಕರಿತೇವೆ. ತಾವೇ ಅದನ್ನು ವೇದಿಕೆಯನ್ನಾಗಿ ತಯಾರು ಮಾಡಿಕೊಳ್ತಾರೆ. ದೆನ್ ದೇ ಬ್ರಿಂಗ್ ಅಪ್ ಮಡ್. ಅವ್ರು ಏನು ಮಾಡ್ತಾರೆ, ಅದೇ ಒಂದು ಸರೋವರದಲ್ಲಿರ್ತಕ್ಕಂಥ ಮಣ್ಣನ್ನು ತೊಗೊಂಬಂದು ಮ್ಯಾಲಕ್ಕೆ ಹಾಕ್ತಾರೆ. ಫ್ರಮ್ ದ ಬಾಟಮ್ ಆಫ್ ದ ಲೇಕ್, ಇಲ್ಲಿಂದ ಆ ಬಾಟಮ್ ಆಫ್ ಲೇಕ್ನ ಕೆಳಗಿಂದ ತೊಗೊಂಬರ್ತಾರೆ. ಆ್ಯಂಡ್ ಪ್ಲೇಸ್ ಇಟ್ ಇನ್ ಅ ಲಿಟಲ್ ಹಿಪ್ಸ್. ಅವುಗಳನ್ನ ರಾಶಿ ರೂಪದಲ್ಲಿ ಹಾಕಿಡಲಾಗತ್ತೆ ಆನ್ ದ ಪ್ಲ್ಯಾಟ್ಫಾರ್ಮ್, ಆ ವೇದಿಕೆಯ ಮೇಲೆ. ಫೈನಲಿ ದೇ ಪ್ಲ್ಯಾಂಟ್ ಆನ್ ದೆಮ್. ಕೊನೆಯದಾಗಿ ಏನು ಮಾಡ್ತಾರೆ, ಆ ಒಂದು ಗಿಡಗಳನ್ನು ಏನು ಮಾಡ್ತಾರೆ ಅಲ್ಲಿ ನಾಟಿಸ್ತಾರೆ ಅಥವಾ ಅವುಗಳನ್ನು ಸಸಿ ಮಾಡಿ ಅದಕ್ಕೆ ನಾಟಿಸ್ತಾರೆ. ಆ್ಯಂಡ್ ಸೀಡ್ಲಿಂಗ್ ಆಫ್ ದ ವೆಜಿಟೇಬಲ್ಸ್, ಮತ್ತು ಭಾಳಷ್ಟು ತರಕಾರಿಗಳನ್ನ ಸಹಿತ ಅಲ್ಲಿ ಸೀಡ್ಲಿಂಗ್ ಮಾಡ್ತಾರೆ ಅಥವಾ ಬೀಜಗಳನ್ನ ಬಿತ್ತಾರೆ. ಮೋಸ್ಟ್ಲಿ ಕುಕ್ಕುಂಬರ್, ಹೆಚ್ಚಾಗಿ ಬೆಳೀತಕ್ಕಂಥದ್ದು ಸೌತೆಕಾಯಿ, ಕುಕ್ಕುಂಬರ್. ದ ಗಾರ್ಡನ್ ರಿಕ್ವೈರ್ಸ್ ನೋ ವಾಟ್ರಿಂಗ್. ಅಲ್ಲಿರ್ತಕ್ಕಂಥ ಗಾರ್ಡನ್ಗೆ ಯಾವುದೇ ನೀರಿನ ಅವಶ್ಯಕತೆ ಇರುವುದಿಲ್ಲ. ಕ್ಯಾನ್ ಈಸಿಲಿ ಬಿ ಟೆಂಡೆಡ್ ಫ್ರಾಮ್ ದ ಎಂಡ್ ಆಫ್ ಅ ಬೋಟ್ ವಿಚ್ ಎಕ್ಸ್ಟೆಂಡ್ ಫ್ರಾಮ್ ದೆಮ್. ಅವುಗಳನ್ನ ಸಾಕಷ್ಟು ನೀರು ಅಲ್ಲಿ ಅವರಿಗೆ ಸಿಗ್ತದೆ ಅಂತ ಹೇಳ್ತಾರೆ. ಉದ್ಯಾನವನಕ್ಕೆ ನೀರು ಹಾಕುವ ಅಗತ್ಯ ಇರುವುದಿಲ್ಲ ಮತ್ತು ಅದರಿಂದ ವಿಸ್ತರಿಸುವ ದೋಣಿಯ ತುದಿಯಿಂದ ಸುಲಭವಾಗಿ ಆರೈಕೆ ಮಾಡಬಹುದಾಗಿದೆ ಅಂತ ಹೇಳ್ತಾರೆ. ದೀಸ್ ವೆಜಿಟೇಬಲ್ಸ್, ಈ ರೀತಿಯಾಗಿ ಬೆಳೆದಿರ್ತಕ್ಕಂಥ ತರಕಾರಿಗಳು, ವೆಜಿಟೇಬಲ್ಸ್ ಆಲ್ಸೋ ಡ್ರೈಡ್ ಫಾರ್ ವಿಂಟರ್ ಯೂಸ್. ಅವುಗಳನ್ನ ಅಲ್ಲೇ ಒಣಗಿಸಲಾಗತ್ತೆ, ಯಾಕಂತಂದರೆ ಚಳಿಗಾಲದ ಉಪಯೋಗಕ್ಕಾಗಿ. ಬೀಯಿಂಗ್ ಕಟ್ ಆಫ್ ಇಂಟು ಸ್ಟ್ರಿಪ್ಸ್. ಅವುಗಳನ್ನ ಏನು ಮಾಡ್ತಾರೆ ಅಂದರೆ ಸ್ಟ್ರಿಪ್ಸ್ಗಳನ್ನ ಕತ್ತರಿಸ್ತಾರೆ. ಆ್ಯಂಡ್ ಡ್ರೈಡ್ ಇನ್ ದ ಸನ್, ಮತ್ತು ಸೂರ್ಯನ ಬಿಸಿಲಿಗೆ ಅವುಗಳನ್ನು ಒಣಗಿಸ್ತಾರೆ ಅಂತ ಹೇಳ್ತಾರೆ. ವೆನ್ ದ ಸೀಸನ್ ಈಸ್ ಓವರ್. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಋತು ಮುಗಿಯುತ್ತದೆ. ಆ್ಯಂಡ್ ವಿ ರಿಟರ್ನ್ ಒನ್ಸ್ ಮೋರ್ ಟು ದ ಪ್ಲೇನ್ಸ್. ಮತ್ತೆ ವಾಪಸ್ ಏನು ಮಾಡ್ತೀವಿ, ನಾವು ಬಯಲು ಪ್ರದೇಶಕ್ಕೆ ಹಿಂತಿರುಗಿ ಬರ್ತೀವಿ. ದ ಫ್ರಾಗ್ರೆನ್ಸ್ ಆಫ್ ಕಾಶ್ಮೀರ್ಸ್ ಗಾರ್ಡನ್ ಈಸ್ ಸ್ಟಿಲ್ ವಿತ್ ಅಸ್. ಆ ಒಂದು ಹೂವಿನಿಂದ ಮೊದಲು ಹೂವಿನಿಂದ ಒಂದು ಸುವಾಸನೆ ಬರ್ತಾ ಇತ್ತು, ಅದೇ ಸುವಾಸನೆ ಮತ್ತೆ ನಾವು ಅಲ್ಲಿ ಪಡೆಯಬಹುದಾಗಿದೆ. ದ ಫ್ರಾಗ್ರೆನ್ಸ್ ಆಫ್ ಕಾಶ್ಮೀರ್ಸ್ ಗಾರ್ಡನ್ಸ್ ಈಸ್ ಸ್ಟಿಲ್ ವಿತ್ ಅಸ್ ಆ್ಯಂಡ್ ದ ಮೆಮರಿ ಆಫ್ ದೇರ್ ಬ್ಯೂಟಿ. ಆ ಒಂದು ಹೂಗಳ ಸೌಂದರ್ಯ ಫಿಲ್ಸ್ ಅಸ್ ವಿತ್ ಕ್ವೈಟ್ ಜಾಯ್. ಅವುಗಳ ಸೌಂದರ್ಯ ನೆನಪು ನಮ್ಮನ್ನು ಶಾಂತ ಸಂತೋಷದಿಂದ ತುಂಬುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಈ ಒಂದು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.